ಹೇ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ತುಂಬಾ ಜನ ಸಬ್ಸ್ಕ್ರೈಬ್ ಮಾಡ್ತೀರಾನೇ ನೋಡ್ತಿದ್ದೀರಾ. ನಿಮ್ಗೆ ಅಪ್ಕಮಿಂಗ್ ವಿಡಿಯೋಸ್ ಕ್ರಾಫ್ಟ್ ನಿಮ್ಗೆ ಯಾವ ತರ ಕ್ರಾಫ್ಟ್ ಬೇಕು ಅನ್ನೋದನ್ನು ನೀವು ಕಮೆಂಟ್ ಅಲ್ಲಿ ತಿಳಿಸಿದ್ರೆ ಖಂಡಿತ ನಾನು ನಿಮ್ಗೆ ಆ ಕ್ರಾಫ್ಟ್ ವಿಡಿಯೋ ಪೋಸ್ಟ್ ಮಾಡ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಕ್ರಾಫ್ಟ್ ಮೆಟೀರಿಯಲ್ಸ್ ಎಲ್ಲ ಆರ್ಗನೈಸ್ ಮಾಡೋದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂತಿದ್ದೀನಿ. ನಾನು ಯಾವುದೇ ಒಂದು ಕ್ರಾಫ್ಟಿಂಗ್ಸ್ ತೆಗಿಬೇಕು ಅಂದ್ರೆ ತುಂಬಾನೇ ಕ್ಲಮ್ಸಿ ಆಗಿತ್ತು. ಸೊ ಈ ಒಂದು ಆರ್ಗನೈಸಿಂಗ್ ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂತಾ ಇದ್ದೀನಿ. ಇವಾಗ ಈ ರ್ಯಾಕ್ ಅಲ್ಲಿ ಇರುವಂತ ಕ್ರಾಫ್ಟಿಂಗ್ಸ್ ಎಲ್ಲಾನು ನಾನು ಡಿಸ್ಮ್ಯಾಂಟಲ್ ಮಾಡ್ಕೊಂತಾ ಇದ್ದೀನಿ. ಆಮೇಲೆ ಇಲ್ಲಿರೋ ಥಿಂಗ್ಸ್ ಎಲ್ಲ ಕ್ಲಿಯರ್ ಆದ್ಮೇಲೆ ಅಲ್ಲೆಲ್ಲ ಕ್ಲಿಯರ್ ಮಾಡ್ಬಿಟ್ಟು ಸ್ವಲ್ಪ ಕ್ಲೀನ್ ಮಾಡ್ಬಿಟ್ಟು ಒಂದ್ ಕಡೆ ಫುಲ್ ನಾನು ಫೋಮ್ ಶೀಟ್ಸ್ ಎಲ್ಲ ಗ್ಲಿಟರ್ ಫೋಮ್ ಶೀಟ್ ಆಮೇಲೆ ಗ್ಲಿಟರ್ ಇಲ್ದೇ ಇರೋದು ಎಲ್ಲ ಒಂದೇ ಸೈಡ್ ಅರೇಂಜ್ ಮಾಡ್ಕೊಂಡು ನೆಕ್ಸ್ಟ್ ಸೈಡ್ ಬಂದ್ಬಿಟ್ಟು ಕ್ರಾಫ್ಟ್ ಪೇಪರ್ಸ್ ಎಲ್ಲ ಇಲ್ಲಿ ನಾನು ಅರೇಂಜ್ ಮಾಡ್ಕೊಂತಾ ಇದ್ದೀನಿ. ಆಮೇಲೆ ಸ್ವಲ್ಪ ಸ್ವಲ್ಪ ಕಟ್ ಮಾಡಿರೋ ವೇಸ್ಟ್ ಕ್ರಾಫ್ಟ್ ಮೆಟೀರಿಯಲ್ಸ್ ಕ್ರಾಫ್ಟ್ ಪೇಪರ್ಸ್ ಇದೆಲ್ಲಾನು ಬಿಸಾಡ್ದಿರ ಅದೆಲ್ಲ ಒಂದ್ ಕಡೆ ಎತ್ತಿಕ್ಕಿದ್ದೀನಿ. ಆಮೇಲೆ ನೋಡಿದ್ರೆ ಇನ್ನೊಂದ್ ಚಿಕ್ಕ ಬಾಕ್ಸ್ ತಗೊಂಡು ಅದ್ರಲ್ಲಿ ನಾನಿಲ್ಲಿ ಮಾಸ್ಕಿಂಗ್ ಟೇಪ್ ಆಮೇಲೆ ಡಬಲ್ ಸೈಡ್ ಗಮ್ ಟೇಪ್ ಪೇಂಟಿಂಗ್ ಬ್ರಷ್ ಆಮೇಲೆ ಸರ್ಕಲ್ ಶೇಪ್ ಅಲ್ಲಿರೋ ಸ್ಕೇಲ್ ಅಂಡ್ ಸ್ವಲ್ಪ ಪೆನ್ ಇತ್ತು ಅದನ್ನು ಒಂದ್ ಕಡೆ ನಾನು ಅರೇಂಜ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಈ ಸ್ಕೇಲು ಆಮೇಲೆ ಗ್ರೀನ್ ಕಲರ್ ಅಲ್ಲಿ ಇರುವಂತ ಟೇಪ್ ನಾನು ಅರೇಂಜ್ ಮಾಡ್ಕೊಂಡಿದ್ದೀನಿ. ಆಮೇಲೆ ನೋಡಿದ್ರೆ ಇಲ್ಲಿ ನಾನು ಸೆಲೋ ಟೇಪ್ಸ್ ಆಮೇಲೆ ಗ್ಲಿಟರ್ ಟೇಪ್ಸ್ ನಾನು ಇಲ್ಲಿ ಅರೇಂಜ್ ಮಾಡ್ಬಿಟ್ಟಿದ್ದೀನಿ. ಅಷ್ಟೇ. ಈ ಬಾಕ್ಸ್ ನ ಕ್ಲೋಸ್ ಮಾಡ್ಕೊಳೋಣ. ಸಾರಿ, ಅದರಲ್ಲಿ ಸ್ವಲ್ಪ ನಾನು ಪ್ರೆಸಿಷಿಯನ್ ನೈಫ್ ನ ಇಲ್ಲಿ ಇಟ್ಕೊಂಡಿದ್ದೀನಿ. ಇನ್ನೊಂದು ಚಿಕ್ಕ ಬಾಕ್ಸ್ ಅಲ್ಲಿ ನಾನು ಬಂದ್ಬಿಟ್ಟು ಗ್ಲಿಟರ್ಸ್ ಎಲ್ಲ ಅರೇಂಜ್ ಮಾಡ್ಕೊಂಡು ಅದ್ರ ಜೊತೆಗೇನೆ ಸ್ವಲ್ಪ ಸ್ಪೇಸ್ ಇತ್ತು ಅದರಲ್ಲಿ ನಾನು ಸ್ಟಾಪ್ಲರ್ ಪಿನ್ನು ಇಟ್ಕೊಂಡೆ. ಇನ್ನೊಂದು ಬಾಕ್ಸ್ ಅಲ್ಲಿ ಬ್ಲಶ್ ಪೆನ್ಸ್ ಆಮೇಲೆ ಮಾರ್ಕರ್ಸ್ ಸ್ಕೆಚ್ ಪೆನ್ಸ್ ಇವೆಲ್ಲ ಇಟ್ಕೊಂಡು ಫೈನಲ್ ಆಗಿ ಕ್ರಯಾನ್ಸ್ ನಾನು ಇಟ್ಕೊಂಡು ಈ ಬಾಕ್ಸ್ ಫಿನಿಶ್ ಮಾಡ್ಕೊಂಡ್ಬಿಟ್ಟೆ. ನೆಕ್ಸ್ಟ್ ಅಲ್ಲಿ ಬಂದ್ಬಿಟ್ಟು ನಾನು ಗ್ಲೂ ಎಲ್ಲ ಒಂದ್ ಬಾಕ್ಸ್ ಅಲ್ಲಿ ಅರೇಂಜ್ ಮಾಡ್ಕೊಳ್ಳೋಣ ಅಂತ ಫೆವಿಗ್ಲೂ ಆಮೇಲೆ ಫೆವಿಸ್ಟಿಕ್ ಸ್ವಲ್ಪ ಶಾರ್ಪ್ನೆಸ್ ಎರೇಸರ್ಸ್ ಆಮೇಲೆ ಸ್ವಲ್ಪ ಪಂಚಿಂಗ್ ಟೂಲ್ಸ್ ಎಲ್ಲ ಅಂದ್ರೆ ಪಂಚಿಂಗ್ ಮಿಷಿನ್ಸ್ ಸ್ವಲ್ಪ ಇತ್ತು. ಸೊ ಅವೆಲ್ಲಾನು ಕೂಡ ನಾನು ಇದ್ರಲ್ಲಿನೇ ಈ ಒಂದೇ ಒಂದ್ ಬಾಕ್ಸ್ ಅಲ್ಲಿ ತೆಗಿಬಹುದು ಈಸಿಯಾಗಿ ಅಂತ ಈ ಬಾಕ್ಸ್ ಅಲ್ಲಿ ಅರೇಂಜ್ ಮಾಡ್ಕೊಂಡ್ಬಿಟ್ಟೆ. ಇದ್ರಲ್ಲಿ ಕಟರ್ಸ್ ಇವೆಲ್ಲಾನು ಒಂದೇ ಇದ್ರಲ್ಲಿ ಅರೇಂಜ್ ಮಾಡ್ಬಿಟ್ಟೆ. ಆಮೇಲೆ ಸ್ವಲ್ಪ ಡಿಸೈನರ್ ಸಿಸರ್ಸ್ ಆ ನಂತರ ಈ ಬಾಕ್ಸ್ ಅಲ್ಲಿ ಫಿನಿಶ್ ಮಾಡ್ಕೊಂಡ್ಬಿಟ್ಟೆ. ಇವಾಗ ಎಲ್ಲಾ ನಾನು ಇಲ್ಲಿ ಒಂದ್ ಕಡೆಯಿಂದ ಅರೇಂಜ್ ಮಾಡ್ಕೊಂಡ್ ಬಿಡ್ತಾ ಇದ್ದೀನಿ. ಅಷ್ಟೇ. ಈ ಒಂದ್ ವಿಡಿಯೋ ನಿಮ್ಗೆ ಖಂಡಿತ ಯೂಸ್ಫುಲ್ ಆಗಿರುತ್ತೆ. ನೀವು ಇದೇ ತರ ಒಂದೊಂದ್ ಬಾಕ್ಸ್ ಅಲ್ಲಿ ಯಾವ್ದು ತೆಗಿಬೇಕು ಅಂತ ಅನ್ಸುತ್ತೋ ನೀವೆಲ್ಲ ಈ ತರ ಕ್ಲೇ ಮಾಡೆಲ್ಸ್ ಅದೆಲ್ಲ ಒಂದ್ ಬಾಕ್ಸ್ ಅಲ್ಲಿ ಅರೇಂಜ್ ಮಾಡ್ಕೊಬೇಕು. ನಿಮ್ಗೆ ಅವಾಗೆ ಎತ್ಕೊಂಡು ನಿಮ್ಗೆ ಕ್ರಾಫ್ಟ್ ಮಾಡೋದಕ್ಕೆ ತುಂಬಾನೇ ಈಸಿ ಆಗಿರುತ್ತೆ. ಪೇಂಟ್ ಎಲ್ಲ ಒಂದ್ ಬಾಕ್ಸ್ ಅಲ್ಲಿ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡ್ಬಿಡಿ. ಅಷ್ಟೇ. ಇವಾಗ ಈ ಆರ್ಗನೈಸಿಂಗ್ ವಿಡಿಯೋ ಮುಗೀತು. ನಿಮ್ಗೂ ಈ ತರ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ನಿಮ್ಗೆ ಯಾರಿಗಾದ್ರೂ ಶೇರ್ ಮಾಡ್ಬೇಕು ಅಂತಿದ್ರೆ ಶೇರ್ ಮಾಡ್ಕೊಳ್ಳಿ. ಖಂಡಿತ ನನ್ನ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಯಾಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೇನೆ ನನ್ಗೆ ಸ್ವಲ್ಪ ಸಪೋರ್ಟಿಂಗ್ ಆಗಿರುತ್ತೆ, ಸ್ವಲ್ಪ ಮೋಟಿವೇಟಿಂಗ್ ಆಗೂ ಇರುತ್ತೆ. ಸೊ ದಟ್ ಫರ್ದರ್ ವಿಡಿಯೋಸ್ ಎಲ್ಲ ನಿಮ್ ಜೊತೆ ಖುಷಿಯಾಗಿ ಶೇರ್ ಮಾಡ್ಕೊಂತಾ ಇರ್ತೀನಿ. ಅಷ್ಟೇ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಟಾಟಾ ಬಾಯ್.